ಹಾಯ್! ಎಲ್ರೂ ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್‌ಗೆ ನಿಮ್ಗೆ ಸ್ವಾಗತ. ಜುಲೈ 31ರ ಮಾರ್ಕೆಟ್ ಅಪ್ಡೇಟ್‌ನ ಅಬ್ಸರ್ವ್ ಮಾಡೋದಾದ್ರೆ, ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಇವತ್ತು ಕೂಡ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. 66 ಪಾಯಿಂಟ್‌ಗಳಷ್ಟು ನಿಫ್ಟಿ ಗೇನ್ ಆಗಿದೆ. 0.3% ಜಂಪ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. 24,400 ಅರೌಂಡ್ ಅಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೆನ್ಸೆಕ್ಸ್‌ನಲ್ಲಿ ಕೂಡ ಸ್ಟ್ರಾಂಗ್ ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ತು. 0.2% ನಷ್ಟು ಸೆನ್ಸೆಕ್ಸ್ ಕೂಡ ಗೇನ್ ಆಗಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ 0.2% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಬಟ್ ಇವತ್ತು ಐಟಿ ಸೆಕ್ಟರ್‌ನ ಸ್ಟಾಕ್‌ಗಳಲ್ಲಿ ವೀಕ್‌ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಐಟಿ ಸೆಕ್ಟರ್‌ನ ಸ್ಟಾಕ್‌ಗಳಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಇತ್ತು. ಅದಕ್ಕೆ ರೀಸನ್ ಎಐ ಸ್ಟಾಕ್‌ಗಳಲ್ಲಿ ಸ್ವಲ್ಪ ವೀಕ್‌ನೆಸ್ ಬಂದಿತ್ತು. ಕೊರಿಯನ್ ಮಾರ್ಕೆಟ್‌ನಲ್ಲಿ ತುಂಬಾನೇ ವೀಕ್‌ನೆಸ್ ಬರ್ತಿತ್ತು. ಬಟ್ ಇವತ್ತು ಕೊರಿಯನ್ ಇಂಡೆಕ್ಸ್ 18% ನಷ್ಟು ಗೇನ್ ಆಗಿದೆ. ಸೊ ಮತ್ತೆ ಎಐ ಸ್ಟಾಕ್‌ಗಳಲ್ಲಿ ಮೊಮೆಂಟಮ್ ಬರ್ತಾ ಇದೆ. ಆ ಒಂದು ರೀಸನ್‌ನಿಂದ ನಿಫ್ಟಿ ಐಟಿ ಇಂಡೆಕ್ಸ್‌ನಲ್ಲಿ ಸ್ವಲ್ಪ ಪ್ರೆಷರ್ ಕಾಣಿಸ್ತು. ಹಾಗೆ ಒಂದು ಪ್ರಾಫಿಟ್ ಬುಕಿಂಗ್ ಕೂಡ ಆಗಿರುತ್ತೆ. ಸ್ವಲ್ಪ ಮಟ್ಟಿಗೆ ಹೈಯರ್ ಲೆವೆಲ್ಸ್‌ಗೆ ಹೋದಾಗ ಅಲ್ಲಿ ಕರೆಕ್ಷನ್ ಬಂದಾಗ ಎಲ್ರೂ ಕೂಡ ಪ್ರಾಫಿಟ್ಸ್ ಅನ್ನ ತಗೊಳ್ತಾ ಹೋಗ್ತಾರೆ. ಅಂತ ಸಂದರ್ಭದಲ್ಲಿ ಓವರ್ ಆಲ್ ಇಂಡೆಕ್ಸ್ ವೀಕ್ ಆಗಿ ಟ್ರೇಡ್ ಆಗುತ್ತೆ. ನಿಫ್ಟಿ ಆಟೋ ಇಂಡೆಕ್ಸ್ ನಲ್ಲಿ ಪಾಸಿಟಿವ್ ಮೊಮೆಂಟಮ್ ಸಸ್ಟೈನ್ ಆಗಿದೆ. 1.6% ನಷ್ಟು ಆಟೋ ಇಂಡೆಕ್ಸ್ ಗೇನ್ ಆಯ್ತು. ಹಾಗೆ ಕಳೆದ 3 ಟ್ರೇಡಿಂಗ್ ಸೆಷನ್ಸ್‌ಗಳಲ್ಲಿ ಎಫ್ಐಐಸ್ ಕಡೆಯಿಂದ ಒಳ್ಳೆ ಒಂದು ಇನ್ವೆಸ್ಟ್‌ಮೆಂಟ್ ಬರ್ತಿರೋದು ಕಾಣಿಸ್ತಿದೆ. ನೆಟ್ ಬೈಯರ್ಸ್ ಆಗಿದ್ದಾರೆ. 28 ಜುಲೈಗೆ 755 ಕೋಟಿಯ ಓವರ್ ಆಲ್ ಬೈಯಿಂಗ್ ಬಂದಿತ್ತು. ಅದು 29 ಜುಲೈಗೆ 2,980 ಕೋಟಿಗೆ ಇನ್ಕ್ರೀಸ್ ಆಗಿದೆ. ನಿನ್ನೆ ಜುಲೈ 30ಕ್ಕೆ ಕೂಡ 3,623 ಕೋಟಿ ಅಮೌಂಟ್‌ನ ನೆಟ್ ಬೈಯಿಂಗ್ ಅನ್ನ ಎಫ್ಐಐಸ್ ಮಾಡ್ಕೊಂಡಿದ್ದಾರೆ. ಇದರಿಂದ ಕೂಡ ಇಂಡಿಯನ್ ಮಾರ್ಕೆಟ್‌ನಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಸಸ್ಟೈನ್ ಆಗ್ತದೆ. ಇರಾನ್ ಮತ್ತೆ ಯುಎಸ್ ನಡುವೆ ಕಾನ್ಫ್ಲಿಕ್ಟ್ ಇನ್ನೂ ಕೂಡ ನಡೀತಿದೆ. ಒಮಾನ್ನ ಪೀಸ್ ಡೀಲ್ ಕೂಡ ಸಕ್ಸಸ್‌ಫುಲ್ ಆಗ್ಲಿಲ್ಲ. ಆದ್ರೂ ಕೂಡ ಇಂಡಿಯನ್ ಮಾರ್ಕೆಟ್‌ನಲ್ಲಿ ಅಷ್ಟಾಗೇನು ವೀಕ್‌ನೆಸ್ ಕಾಣಿಸ್ತಿಲ್ಲ. ಬಟ್ ನಿನ್ನೆ ದಿನ ಡಿಐಐಸ್ ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ಸ್ ಅನ್ನ ತಗೊಂಡಿದ್ರು. 1,864 ಕೋಟಿ ಅಮೌಂಟ್‌ನ ನೆಟ್ ಸೆಲ್ಲಿಂಗ್ ಡಿಐಎಸ್ ಕಡೆಯಿಂದ ಬಂದಿತ್ತು. ಸೊ ಇಬ್ರು ನೆಟ್ ಬೈಯಿಂಗ್ ಅನ್ನ ಇದೇ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋದ್ರೆ ಸ್ವಲ್ಪ ಮಟ್ಟಿಗೆ ಮಾರ್ಕೆಟ್ ಸ್ಟ್ರಾಂಗ್ ಆಗಿ ರಿಕವರ್ ಆಗುತ್ತೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಬಜಾಜ್ ಟ್ವಿನ್ಸ್ ಇವತ್ತು ಟಾಪ್ ಗೇನರ್ಸ್ ಆಗಿತ್ತು. ಬಜಾಜ್ ಫಿನಾನ್ಸ್ 8.5% ಅರೌಂಡ್ ಅಲ್ಲಿ ಗೇನ್ ಆಗಿದೆ. ನಿನ್ನೆ ಬಜಾಜ್ ಫಿನಾನ್ಸ್ ತಮ್ಮ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಸ್ಟ್ರಾಂಗ್ ರಿಸಲ್ಟ್ಸ್ ನೋಡೋದಕ್ಕೆ ಸಿಕ್ಕಿತ್ತು. ಹಾಗೇನೆ ಅಸೆಟ್ ಕ್ವಾಲಿಟಿ ಕೂಡ ಸ್ಟ್ರಾಂಗ್ ಆಗಿ ಇಂಪ್ರೂವ್ ಆಗಿತ್ತು. ಅದರಿಂದ ಇವತ್ತು ಸ್ಟಾಕ್ ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಕಾಣಿಸಿದೆ. ಹಾಗೆ ಬಜಾಜ್ ಫಿನ್ಸರ್ ಕೂಡ ಇವತ್ತು 6.5% ನಷ್ಟು ಗೇನ್ ಆಗಿದೆ. ಬಜಾಜ್ ಫಿನ್ಸರ್ ಇವತ್ತು ತಮ್ಮ ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡಿದ್ರು. ಸ್ಟ್ರಾಂಗ್ ರಿಸಲ್ಟ್ಸ್ ನೋಡೋದಕ್ಕೆ ಸಿಕ್ತು. ಆದ್ರಿಂದ ಬಜಾಜ್ ಟ್ವಿನ್ ಸ್ಟಾಕ್‌ಗಳಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಸಸ್ಟೈನ್ ಆಗ್ತದೆ. ಹಾಗೆ ಬಜಾಜ್ ಫಿನಾನ್ಸ್, ಬಜಾಜ್ ಫಿನ್ಸರ್ವ್‌ನ ಸಬ್ಸಿಡರಿ ಕೂಡ ಆಗಿರುತ್ತೆ. ಜಿಯೋ ಫಿನಾನ್ಸ್ ಎಮ್&ಎಂನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಕಂಟಿನ್ಯೂ ಆಯ್ತು. ಎಮ್&ಎಂ ನಿನ್ನೆ ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡಿದ್ರು. ರಿಸಲ್ಟ್ ಸ್ಟ್ರಾಂಗ್ ಆಗಿ ಬಂದಿತ್ತು. ಇವತ್ತು ಸ್ಟಾಕ್ ಪಾಸಿಟಿವ್ ಆಗಿನೇ ಟ್ರೇಡ್ ಆಗಿದೆ. ಅದಾನಿ ಪೋರ್ಟ್ಸ್‌ನಲ್ಲಿ ರಿಸಲ್ಟ್ ಬಂದ್ಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಆಗಿತ್ತು. ಬಟ್ ಇವತ್ತು ಮತ್ತೆ ಸ್ಟಾಕ್ ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಟಾಪ್ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಐಟಿ ಸ್ಟಾಕ್‌ಗಳು ಕಾಣಿಸುತ್ತೆ. ಪ್ರಾಫಿಟ್ ಬುಕಿಂಗ್ ಆಗಿದೆ. ಟಿಸಿಎಸ್ 2.5%ಗೂ ಹೆಚ್ಚಾಗಿ ಕರೆಕ್ಟ್ ಆಗಿದ್ರೆ, ಇನ್ಫೋಸಿಸ್‌ನಲ್ಲಿ ಕೂಡ 2%ಗೂ ಹೆಚ್ಚಿನ ಕರೆಕ್ಷನ್ ಬಂತು. ವಿಪ್ರೋ ಕೂಡ 1.5% ಅರೌಂಡ್ ಅಲ್ಲಿ ಕರೆಕ್ಟ್ ಆಗಿದೆ. ಎಟರ್ನಲ್ ಸ್ಟಾಕ್ ಪ್ರೈಸ್‌ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಇತ್ತು. ಬಟ್ ಇವತ್ತು ಸ್ವಲ್ಪ ಕರೆಕ್ಷನ್ ಕಾಣಿಸ್ತಿದೆ. 2.5% ಅರೌಂಡ್ ಅಲ್ಲಿ ಎಟರ್ನಲ್ ಕರೆಕ್ಟ್ ಆಗಿದೆ. ಹಾಗೆ ಮ್ಯಾಕ್ಸ್ ಹೆಲ್ತ್ ಕೇರ್ ಕೂಡ 2.5% ಡ್ರಾಪ್ ಆಯ್ತು. ಟಾಟಾ ಸ್ಟೀಲ್ ತಮ್ಮ ರಿಸಲ್ಟ್ಸ್ ಅನ್ನು ಇವತ್ತು ಅನೌನ್ಸ್ ಮಾಡಿದ್ದಾರೆ. ಕ್ವಾರ್ಟರ್ 1 ಪ್ರಾಫಿಟ್ಸ್ ಅಬ್ಸರ್ವ್ ಮಾಡಿದಾಗ 2,385 ಕೋಟಿಯ ಪ್ರಾಫಿಟ್ ಬಂದಿದೆ. ಲಾಸ್ಟ್ ಕ್ವಾರ್ಟರ್‌ಗೆ ಕಂಪೇರ್ ಮಾಡಿದಾಗ ಪ್ರಾಫಿಟ್ಸ್ ಡ್ರಾಪ್ ಆಗಿದೆ. ಬಟ್ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಅನ್ನ ಮಾಡಿದಾಗ ಪ್ರಾಫಿಟ್ ಸ್ಟ್ರಾಂಗ್ ಆಗಿ ಗೇನ್ ಆಗ್ತದೆ. ಹಾಗೆ ರೆವೆನ್ಯೂಸ್ ಕೂಡ ಕ್ವಾರ್ಟರ್ ಆನ್ ಕ್ವಾರ್ಟರ್ ಫಾಲ್ ಆಗಿದೆ. ಬಟ್ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಬೆಟರ್ ಆಗ್ಬೋದು. ಹಾಗೆ ಬ್ರೋಕರೇಜ್‌ಗಳೇನು ಎಸ್ಟಿಮೇಷನ್ ಅನ್ನ ಮಾಡಿದ್ರು ಅದಕ್ಕಿಂತ ಸ್ಟ್ರಾಂಗ್ ರಿಸಲ್ಟ್ಸೇ ಬಂದಿದೆ. ಆ ರೀಸನ್‌ನಿಂದ ಟಾಟಾ ಸ್ಟೀಲ್ ಪಾಸಿಟಿವ್ ಆಗಿ ಟ್ರೇಡ್ ಆಯ್ತು. 1.5% ಜಂಪ್ ಸ್ಟಾಕ್ ಪ್ರೈಸ್‌ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸನ್ ಫಾರ್ಮಾ ಕೂಡ ಇವತ್ತು ತಮ್ಮ ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಪ್ರಾಫಿಟ್ಸ್ ಇಯರ್ ಆನ್ ಇಯರ್ 27% ನಷ್ಟು ಇನ್ಕ್ರೀಸ್ ಆಯ್ತು. 2,894 ಕೋಟಿಯ ಪ್ರಾಫಿಟ್ ಬಂದಿದೆ. ಬಟ್ ಎಸ್ಟಿಮೇಷನ್ಸ್ ಮಿಸ್ ಆಗ್ತಿರೋದು ಕಾಣಿಸ್ತು. 3,051 ಕೋಟಿ ಪ್ರಾಫಿಟ್ಸ್ ಬರ್ಬೋದು ಅನ್ನುವಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಸೊ ಆ ಒಂದು ಮಾರ್ಕ್ ಅನ್ನ ಸನ್ ಫಾರ್ಮಾ ರೀಚ್ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಇವತ್ತು ಸ್ವಲ್ಪ ಮಟ್ಟಿಗೆ ವೀಕ್ನೆಸ್ ಕಾಣಿಸ್ತು. 0.5% ನಷ್ಟು ಡೌನ್ ಸೈಡ್ ನಲ್ಲಿ ಸನ್ ಫಾರ್ಮಾ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ಹಾಗೇನೆ ಕಂಪನಿ ಯುಎಸ್ ನಲ್ಲಿ ಒಂದು ಅಕ್ವಿಸಿಷನ್ ಅನ್ನ ಕೂಡ ಮಾಡಬೇಕು ಅಂತ ಇದ್ದಾರೆ. ಅದರಲ್ಲಿ ಸ್ವಲ್ಪ ಸ್ಪೆಂಡಿಂಗ್ ಆಗುತ್ತೆ. ಯಾವಾಗ ಆ ಒಂದು ಅಕ್ವಿಸಿಷನ್‌ಗೆ ಅಪ್ರೂವಲ್ ಸಿಗುತ್ತೆ, ಆ ಪರ್ಟಿಕ್ಯುಲರ್ ಕ್ವಾರ್ಟರ್‌ನಲ್ಲಿ ಕಂಪನಿ ಲಾಸ್ ಅನ್ನ ಕೂಡ ಡಿಕ್ಲೇರ್ ಮಾಡಬಹುದು. ಯಾಕೆಂದ್ರೆ ತುಂಬಾನೇ ಕ್ಯಾಶ್‌ನ ಅವಶ್ಯಕತೆ ಇದೆ. ಸೊ ಅರೌಂಡ್ $11 ರಿಂದ $12 ಬಿಲಿಯನ್ ನಲ್ಲಿ ಆ ಒಂದು ಅಕ್ವಿಸಿಷನ್ ಆಗ್ತದೆ.
ಐಟಿಸಿ ಕೂಡ ಇವತ್ತು ತಮ್ಮ ಕ್ವಾರ್ಟರ್ ಒನ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಪ್ರಾಫಿಟ್ ಸಾಕಷ್ಟು ಫಾಲ್ ಆಗಿದೆ. 27% ಪ್ರಾಫಿಟ್ ಡ್ರಾಪ್ ನೋಡೋದಕ್ಕೆ ಸಿಕ್ತು. 3,579 ಕೋಟಿಯ ಪ್ರಾಫಿಟ್ಸ್ ಡಿಕ್ಲೇರ್ ಆಗಿದೆ. ಲಾಸ್ಟ್ ಇಯರ್ ಕಂಪನಿ 5,000 ಕೋಟಿಯ ಮೇಲೆ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. 5,113 ಕೋಟಿಯ ಪ್ರಾಫಿಟ್ಸ್ ಬಂದಿತ್ತು. ಸಿಎನ್ಬಿಸಿ ಟಿವಿ 18 ನ ಕಡೆಯಿಂದ 3,990 ಕೋಟಿ ಅರೌಂಡ್ 4,000 ಕೋಟಿಯ ಪ್ರಾಫಿಟ್ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಅದನ್ನು ಕೂಡ ಐಟಿಸಿ ರೀಚ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಮಿಡ್ಲ್ ಈಸ್ಟ್ ನಲ್ಲಿ ಏನ್ ಟೆನ್ಷನ್ಸ್ ಕ್ರಿಯೇಟ್ ಆಗ್ತದೆ ಅದರಿಂದ ಕೂಡ ಸ್ವಲ್ಪ ಬಿಸ್ನೆಸ್ ನ ಮೇಲೆ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳಿದ್ದಾರೆ. ಆ ರೀಸನ್ ಇಂದ ಪ್ರಾಫಿಟ್ ಡ್ರಾಪ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೇಕಾಗುತ್ತೆ ನೆಕ್ಸ್ಟ್ ಕ್ವಾರ್ಟರ್ ಗಳಲ್ಲಿ ಯಾವ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಹಾಗೆ ಈ ಒಂದು ರಿಸಲ್ಟ್ ಗೆ ಐಟಿಸಿ ಸೋಮವಾರ ರಿಯಾಕ್ಷನ್ ಅನ್ನ ಕೊಡುತ್ತೆ. ಮಾರ್ಕೆಟ್ ಅವರ್ಸ್ ನ ನಂತರ ಈ ಒಂದು ರಿಸಲ್ಟ್ ನೋಡೋದಕ್ಕೆ ಸಿಕ್ಕಿದೆ. ಮಾರುತಿ ಸುಜುಕಿ ತಮ್ಮ ಕ್ವಾರ್ಟರ್ ಒನ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದ್ರು. ಇಲ್ಲೂ ಕೂಡ ಅಷ್ಟೇ ಪ್ರಾಫಿಟ್ಸ್ 11% ಡ್ರಾಪ್ ಆಗ್ತಿರೋದು ಕಾಣಿಸ್ತು. ಬಟ್ ರೆವೆನ್ಯೂಸ್ 36% ನಷ್ಟು ಇನ್ಕ್ರೀಸ್ ಆಗಿದೆ. ಅಂದ್ರೆ ಕಂಪನಿಯ ಎಕ್ಸ್ಪೆನ್ಸಸ್ ಸಾಕಷ್ಟು ಇನ್ಕ್ರೀಸ್ ಆಗ್ತದೆ. ಆದ್ರಿಂದ ಪ್ರಾಫಿಟ್ ಡ್ರಾಪ್ ನೋಡೋದಕ್ಕೆ ಸಿಕ್ತು. ಜಿಎಸ್ಟಿ ಕಟ್ಸ್ ಆದ್ಮೇಲೆ ಒಳ್ಳೆ ಒಂದು ಸೇಲ್ಸ್ ಅನ್ನ ಮಾರುತಿ ಸುಜುಕಿ ಡಿಕ್ಲೇರ್ ಮಾಡ್ತಾ ಬರ್ತಿದ್ದಾರೆ. ಬಟ್ ಇನ್ಪುಟ್ ಕಾಸ್ಟ್ಸ್ ಇನ್ಕ್ರೀಸ್ ಆಗ್ತಿರೋದ್ರಿಂದ ಪ್ರೈಸ್ ಹೈಕ್ ಮಾಡಿದ್ರು ಕೂಡ ಪ್ರಾಫಿಟ್ ಗೇನ್ ಆಗ್ತಿಲ್ಲ. ಸೊ ಮಾರುತಿ ಸುಜುಕಿ ಸ್ಟ್ರಾಂಗ್ ಆಗಿನೇ ಟ್ರೇಡ್ ಆಗ್ತದೆ. ನೋಡ್ಬೇಕಾಗುತ್ತೆ ಈ ಒಂದು ರಿಸಲ್ಟ್‌ಗೆ ಸೋಮವಾರ ಯಾವ ರೀತಿ ಒಂದು ರಿಯಾಕ್ಷನ್ ಬರುತ್ತೆ ಅಂತ. ಸ್ವಿಗ್ಗಿ ಕೂಡ ನಿನ್ನೆ ತಮ್ಮ ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡಿದ್ರು. ಲಾಸ್ ಕಡಿಮೆ ಆಗಿತ್ತು. ಬಟ್ ಸ್ಟಿಲ್ ಸ್ಟಾಕ್ 3.5% ಗೂ ಹೆಚ್ಚಾಗಿ ಕರೆಕ್ಟ್ ಆಗಿದೆ. ಸಿಎಲ್ಎಸ್ಎ ಸ್ಟಾಕ್ ಅನ್ನ ಡೌನ್ ಗ್ರೇಡ್ ಮಾಡಿ ಹೋಲ್ಡ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. 350 ಇಳಿದಂತ ಟಾರ್ಗೆಟ್ ಪ್ರೈಸ್ ಈಗ 318ಕ್ಕೆ ಇಳಿದಿದೆ. ಹಾಗೇನೆ ಮೆಕ್ವೆರಿ ಕಡೆಯಿಂದ ಕೂಡ ಅಂಡರ್ ಪರ್ಫಾರ್ಮ್ ರೇಟಿಂಗ್ ಬಂದಿದೆ. 230ರ ಟಾರ್ಗೆಟ್ ಪ್ರೈಸ್ ಅನ್ನ ಮೆಕ್ವೆರಿ ಕೊಡ್ತಾ ಇದ್ದಾರೆ. ಸೊ ಸ್ವಿಗ್ಗಿಯ ಗ್ರಾಸ್ ಆರ್ಡರ್ ವ್ಯಾಲ್ಯೂ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಇನ್ಕ್ರೀಸ್ ಆಗ್ತಿಲ್ಲ. ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗ್ತಿರೋದು ಕನ್ಸರ್ನಿಂಗ್ ಆಗಿರುತ್ತೆ ಅನ್ನೋದು ಬ್ರೋಕರೇಜ್‌ಗಳ ವ್ಯೂ ಆಗಿದೆ. ವಾರ್ ಎನರ್ಜೀಸ್ 30,000 ಕೋಟಿಯ ಕೆಪೆಕ್ಸ್ ಪ್ಲಾನ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಮುಂದಿನ 3 ವರ್ಷಗಳಲ್ಲಿ 30,000 ಕೋಟಿಯ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಬಿಸ್ನೆಸ್ ಅನ್ನ ರಿವೈವ್ ಮಾಡ್ತೀವಿ ಅಂತ ಕಂಪನಿ ಹೇಳಿದ್ದಾರೆ. ಆಲ್ರೆಡಿ 9,000 ಕೋಟಿಯ ಕೆಪೆಕ್ಸ್ ಯೂಸ್ ಕೂಡ ಆಗಿದೆ. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನ ಮಾಡಿ ಬಿಸ್ನೆಸ್ ಅನ್ನ ಇನ್ನಷ್ಟು ಗ್ರೋ ಮಾಡ್ತಾ ಇದ್ದಾರೆ. ಸೊ ಇನ್ನೂ ಸ್ಟ್ರಾಂಗ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನ ಪ್ಲಾನ್ಸ್ ಇದೆ. ಈ ಒಂದು ನ್ಯೂಸ್ ನಿಂದ ವಾರ್ ಎನರ್ಜೀಸ್ ಇವತ್ತು 2% ನಷ್ಟು ಗೇನ್ ಆಗಿದೆ. ಡೇಟಾ ಪ್ಯಾಟರ್ನ್ ಸ್ಟಾಕ್ ಪ್ರೈಸ್ ನಲ್ಲಿ 5% ಅರೌಂಡ್ ಅಲ್ಲಿ ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತು. ಬೆಳಿಗ್ಗೆ ಸ್ಟಾಕ್ ಆಲ್ಮೋಸ್ಟ್ 8% ನಷ್ಟು ಕರೆಕ್ಟ್ ಆಗಿತ್ತು. ಇದಕ್ಕೆ ರೀಸನ್ ಕ್ವಾರ್ಟರ್ ಒನ್ ನಂಬರ್ಸ್ ಆಗಿರುತ್ತೆ. ಇಯರ್ ಆನ್ ಇಯರ್ ಕಂಪನಿ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ಸ್ 84% ನಷ್ಟು ಫಾಲ್ ಆಯ್ತು. ಈ ಒಂದು ರೀಸನ್ ನಿಂದ ಸ್ವಲ್ಪ ಮಟ್ಟಿಗೆ ಪ್ರೆಷರ್ ಡೇಟಾ ಪ್ಯಾಟರ್ನ್ಸ್ ನಲ್ಲಿ ನೋಡೋದಕ್ಕೆ ಸಿಕ್ತು. ಐಪಿಒಗಳ ವಿಚಾರಕ್ಕೆ ಬಂದಾಗ ಮಣಿಪಾಲ್ ಹಾಸ್ಪಿಟಲ್ಸ್‌ನ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಯ್ತು. ರಿಟೇಲ್ ಕ್ಯಾಟಗರಿ ಕೇವಲ 1 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಸೊ ಯಾರೆಲ್ಲ ರಿಟೇಲ್ ಕ್ಯಾಟಗರಿಯಲ್ಲಿ ಅಪ್ಲಿಕೇಶನ್ಸ್ ಅನ್ನ ಹಾಕಿರ್ತೀರಾ, ಎಷ್ಟು ಲಾಟ್‌ಗಳಿಗೆ ಅಪ್ಲೈ ಮಾಡಿರ್ತೀರಾ ಅಷ್ಟು ಲಾಟ್ಸ್ ಅಲಾಟ್ ಆಗುತ್ತೆ. ಕ್ಯೂಐಬಿ ಕ್ಯಾಟಗರಿಯಲ್ಲಿ 8.5 ಟೈಮ್‌ನ ಸಬ್ಸ್ಕ್ರಿಪ್ಷನ್ ಬಂದಿದೆ. ಎಚ್ಎನ್ಐ ಕ್ಯಾಟಗರಿ ಕೂಡ ಕೇವಲ 1 ಟೈಮ್ ಮಾತ್ರ ಸಬ್ಸ್ಕ್ರೈಬ್ ಆಗಿದೆ. ಸೊ ಗ್ರೇ ಮಾರ್ಕೆಟ್ ಪ್ರೀಮಿಯಂ 0 ಆಗ್ತಾ ಇದೆ. ಹೆಚ್ಚಿನ ಲಿಸ್ಟಿಂಗ್ ಗೇನ್ ನ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಆ ಒಂದು ರೀಸನ್ ನಿಂದ ಸಬ್ಸ್ಕ್ರಿಪ್ಷನ್ಸ್ ಕೂಡ ಕಡಿಮೆ ಬಂದಿದೆ. 9,000 ಕೋಟಿಯ ಇಶ್ಯೂ ಸೈಜ್ ಇತ್ತು. ಆ ಒಂದು ರೀಸನ್ ಇಂದ ಕೂಡ ನಂಬರ್ಸ್ ನಮಗೆ ಸ್ವಲ್ಪ ಕಡಿಮೆ ಕಾಣಿಸ್ತಿದೆ. ನೋಡ್ಬೇಕಾಗತ್ತೆ ಮಣಿಪಾಲ್ ಹಾಸ್ಪಿಟಲ್ಸ್ ಯಾವ ರೀತಿಯಲ್ಲಿ ಲಿಸ್ಟ್ ಆಗುತ್ತೆ ಅಂತ. ಹೋಪ್‌ಫುಲಿ ಒಂದು ಪಾಸಿಟಿವ್ ಲಿಸ್ಟಿಂಗ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಜುನಿಪರ್ ಗ್ರೀನ್ ಎನರ್ಜಿಯ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಯ್ತು. ರಿಟೇಲ್ ಕ್ಯಾಟಗರಿ ಇನ್ನೂ ಕೂಡ 0.23 ಟೈಮ್ ಮಾತ್ರ ಸಬ್ಸ್ಕ್ರೈಬ್ ಆಗಿದೆ. ಕ್ಯೂಐಬಿ ಕ್ಯಾಟಗರಿ 1.2 ಟೈಮ್ ಸಬ್ಸ್ಕ್ರೈಬ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಗ್ರೀನ್ ಎನರ್ಜಿ ರಿಲೇಟೆಡ್ ಬಿಸ್ನೆಸ್ ಆಗಿರುತ್ತೆ. ಫ್ಯೂಚರ್ ಪ್ರೂಫ್ ಬಿಸ್ನೆಸ್ ಆಗಿರೋದ್ರಿಂದ ಮೇ ಬಿ ಕ್ಯೂಐಬಿಸ್ ಇಂಟ್ರೆಸ್ಟ್ ಅನ್ನ ತೋರಿಸ್ತಿದ್ದಾರೆ. ಬಟ್ ಎಚ್ಎನ್ಐ ಕ್ಯಾಟಗರಿಯಲ್ಲಿ ಕೂಡ ಸ್ಟ್ರಾಂಗ್ ಸಬ್ಸ್ಕ್ರಿಪ್ಷನ್ಸ್ ಬರಲಿಲ್ಲ. ಇಲ್ಲೂ ಕೂಡ ಗ್ರೇ ಮಾರ್ಕೆಟ್ ಪ್ರೀಮಿಯಂ ₹4 ಇದೆ. ಕೇವಲ 2% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೋಮವಾರ ಈ ಒಂದು ಐಪಿಒ ನಲ್ಲಿ ಅಪ್ಲೈ ಮಾಡೋದಕ್ಕೆ ಕೊನೆ ದಿನ ಆಗಿರುತ್ತೆ. ಪ್ರೀಮಿಯಮ್ಸ್ ಅಷ್ಟೇನು ಸ್ಟ್ರಾಂಗ್ ಇಲ್ಲ, ಅವಾಯ್ಡ್ ಮಾಡೋದೇ ಬೆಟರ್ ಆಗುತ್ತೆ. ಎಂವಿ ಎಲೆಕ್ಟ್ರೋ ಸಿಸ್ಟಮ್ಸ್ ನಲ್ಲಿ ಸ್ಟ್ರಾಂಗ್ ಸಬ್ಸ್ಕ್ರಿಪ್ಷನ್ಸ್ ನೋಡೋದಕ್ಕೆ ಸಿಕ್ತು. ಗ್ರೇ ಮಾರ್ಕೆಟ್ ಪ್ರೀಮಿಯಂ ₹133 ಇದೆ. 32% ಲಿಸ್ಟಿಂಗ್ ಗೇನ್ ನ ಎಕ್ಸ್ಪೆಕ್ಟೇಷನ್ ಇರೋದ್ರಿಂದ ಇಲ್ಲಿ ಸ್ಟ್ರಾಂಗ್ ಸಬ್ಸ್ಕ್ರಿಪ್ಷನ್ಸ್ ಬಂತು. ರಿಟೇಲ್ ಕ್ಯಾಟಗರಿ ಆಲ್ರೆಡಿ 42 ಟೈಮ್ ಸಬ್ಸ್ಕ್ರೈಬ್ ಆಗ್ತದೆ. ಎಚ್ಎನ್ಐ ಕ್ಯಾಟಗರಿ ಕೂಡ 16 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಸೊ ಸಣ್ಣ ಇಶ್ಯೂ ಸೈಜ್ ಇರುವಂತ ಐಪಿಒ ಆಗಿರೋದ್ರಿಂದ ತುಂಬಾನೇ ಸಬ್ಸ್ಕ್ರಿಪ್ಷನ್ಸ್ ಬರ್ತಿದೆ. ಹಾಗೆ ಇಲ್ಲಿ ಅಲಾಟ್ಮೆಂಟ್ ನ ಚಾನ್ಸಸ್ ತುಂಬಾನೇ ಕಡಿಮೆ ಇರುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್‌ನ ಬಗ್ಗೆ ತಿಳಿಸ್ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್‌ಗಳಿಗೆ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.